ಎಷ್ಟೇ ಹಳೆಯದಾಗಿರುವಂಥ ಅಥವಾ ಎಷ್ಟೇ ವರ್ಷಗಳಿಂದ ಆಗಿರುವಂತಹ ಸ್ಕಿನ್ ಟ್ಯಾಗ್ ಅಥವಾ ನರೊಳೆ ನರಹುಳಿ ಆಗಿದ್ದರೂ ಕೂಡ ಇವತ್ತಿನ ಈ ಒಂದು ಸಿಂಪಲ್ ಮನೆಮದ್ದನ್ನು ನೀವು ಮಾಡಿ 1 ಅಥವಾ 2 ಬಾರಿ ಹಚ್ಚಿದ್ರೆ ಸಾಕು, ಕಲೆ ರಹಿತವಾಗಿ ಹೋಗ್ಬಿಡುತ್ತೆ. ಕಲೆನೇ ಉಳಿಯೋದಿಲ್ಲ. ಜೊತೆಗೆ ನಿಮಗೆ ಎಲ್ಲೂ ಕೂಡ ಸ್ವಲ್ಪನೂ ಪೇಯ್ನ್ ಆಗೋದಿಲ್ಲ ಅಥವಾ ಗಾಯ ಆಗುತ್ತೆ, ಆ ರೀತಿ ಏನೂ ಆಗೋದಿಲ್ಲ. ಕೆಲವೊಬ್ಬರಿಗೆ ಇದು ಕಣ್ಣಿನ ಭಾಗದಲ್ಲಿರುತ್ತೆ, ಕತ್ತಿನ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ, ಕಂಕುಳಿನ ಭಾಗದಲ್ಲಿ, ಕೈ ಬೆರಳುಗಳಲ್ಲಿ, ಬೆನ್ನಿನ ಭಾಗದಲ್ಲಿ, ಹೀಗೆ ನಾನಾ ಭಾಗಗಳಲ್ಲಿ ಈ ಒಂದು ನರಳೆ ಅಥವಾ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಎಷ್ಟೇ ವರ್ಷಗಳಿಂದ ಅಥವಾ ಎಷ್ಟೇ ದೊಡ್ಡದಾಗಿರುವಂಥ ಒಂದು ಸ್ಕಿನ್ ಟ್ಯಾಗ್ ಆಗಿರಲಿ ಅಥವಾ ಈಗ ನಮಗೆ ಚಿಕ್ಕದಾಗಿ ಆಗ್ತಾ ಇದೆ ಅಂತಂದರೂ ಕೂಡ ಇವತ್ತಿನ ಈ ಒಂದು ಸಿಂಪಲ್ ಮನೆಮದ್ದನ್ನು ಸ್ವಲ್ಪ ನೀವು ಆ ಒಂದು ನರಳೆಯ ಮೇಲ್ಭಾಗದಲ್ಲಿ ಹಚ್ಚಿ ಅಲ್ಲಿ ಸ್ವಲ್ಪ ಕೂಡ ಕಲೆ ಉಳಿಯದಂತೆ ತೆಗೆದು ಹಾಕಲಿಕ್ಕೆ ಇವತ್ತಿನ ಸಿಂಪಲ್ ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಟಾಣಿಗೆ ಒಂದು 4 ಬೆಳ್ಳುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ. ಅದು ಮೇಲ್ಭಾಗದ ಸಿಪ್ಪೆ ಭಾಗ ಏನಿರುತ್ತೆ ಅದನ್ನು ತೆಗೆದ್ಬಿಟ್ಟು ಈ ರೀತಿ ಸಿಪ್ಪೆ ತೆಗೆದಿರೋವಂಥ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸಣ್ಣಗೆ ಕುಟ್ಕೊಳ್ಳಿ. ನೈಸ ಪೇಸ್ಟ್ ರೀತಿ ಆಗೋ ರೀತಿ ಇದನ್ನು ಕುಟ್ಕೊಳ್ಬೇಕು. ಈ ಒಂದು ಬೆಳ್ಳುಳ್ಳಿ ರಸವನ್ನು ನಾವು ಆ ಒಂದು ನರಳೆ ಏನಿರುತ್ತೆ ಅಥವಾ ಸ್ಕಿನ್ ಟ್ಯಾಗ್ ಆಗಿರುತ್ತಲ್ಲ ಅದಕ್ಕೆ ಹಚ್ಚೋದ್ರಿಂದ ತುಂಬ ಬೇಗನೆ ನರಳೆ ಅನ್ನುವಂಥದ್ದು ಉದುರಿ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಬೆಳ್ಳುಳ್ಳಿ ರಸ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಕುಟ್ಟಿ ಅದನ್ನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಇನ್ನು ಇದರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಒಂದು 2-3 ಹನಿ ಆಗೋಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾಗು ಅಲ್ಲಿ ಅದಕ್ಕೆ ಆಕ್ಸಿಜನ್ ತಾಗದಂತೆ ನೋಡ್ಕೊಳ್ಳುತ್ತೆ. ಆ ಒಂದು ಕಾರಣದಿಂದ ಏನಾಗುತ್ತೆ, ಸ್ಕಿನ್ ಟ್ಯಾಗು ತುಂಬ ಬೇಗನೆ ಒಣಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಅಲ್ಲಿ ಏನು ಬ್ಯಾಕ್ಟೀರಿಯಾ ಇರುತ್ತೆ ಅದು ಸ್ಪ್ರೆಡ್ ಆಗದಂತೆ ಕೂಡ ತಡಿಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ತುಂಬ ಬೇಗನೆ ಒಣಗಿ ಉದುರಿ ಬೀಳಲಿಕ್ಕೆ ಇವೆರಡು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ನಿಂಬೆ ರಸ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿರೋಂಥ ಮಿಶ್ರಣ ಏನಿರುತ್ತೆ ಇದನ್ನು ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಆಗಿದೆ, ಕತ್ತಿನ ಭಾಗದಲ್ಲಿ, ಕೈ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ, ಹೀಗೆ ಎಲ್ಲ ಆಗಿರುತ್ತೋ ಆ ಭಾಗಕ್ಕೆ ಈ ರೀತಿಯಾಗಿ ಹಚ್ಕೊಳ್ಬೇಕು. ಇದು ಹಾಗೇ ನಿಲ್ಲೋದಿಲ್ಲ, ಉದುರು ಬೀಳತ್ತೆ ಅಂದರೆ ಸ್ವಲ್ಪ ನೀವು ಗಮ್ ಟೇಪನ್ನು ಹಚ್ಕೊಳ್ಬೋದು ಅಥವಾ ಪ್ಲಾಸ್ಟರನ್ನು ಕೂಡ ಹಚ್ಕೊಳ್ಬೋದು. ಹಚ್ಚಿ ಇದನ್ನು ನೀವು ಒಂದು 2-3 ಗಂಟೆನಾದರೂ ಹಾಗೇ ಬಿಟ್ಕೊಳ್ಳೋದ್ರಿಂದ ತುಂಬ ಬೇಗನೆ ನರಹುಲಿ ಅಥವಾ ಒಂದು ಸ್ಕಿನ್ ಟ್ಯಾಗ್ ಏನಿರುತ್ತೆ ಉದುರಿ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ಖಂಡಿತ ಇದು ಒಂದು ಸೂಪರ್ ಆಗಿರುವಂಥ ಮನೆಮದ್ದು, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದು ಮನೆಮದ್ದಾಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಇದ್ರ ಜೊತೆಗೆ ನೆಕ್ಸ್ಟು ನಾನು ತೋರಿಸುವಂಥ ಮನೆಮದ್ದುಗಳಲ್ಲಿ ಯಾವ್ದಾರ ಒಂದನ್ನು ನೀವು ಮಾಡಿಕೊಂಡ್ರೆ ಸಾಕು. ನೋಡಿ, ಎರಡನೇದಾಗಿ ನಾನಿಲ್ಲಿ ವೈಟ್ ಕೋಲ್ಗೇಟ್ ಪೇಸ್ಟ್ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಪೇಸ್ಟನ್ನು ಹಾಕ್ಕೊಳ್ಬೇಕು. ಇನ್ನು ಈ ಒಂದು ಬರೀ ಪೇಸ್ಟ್ ಏನಿರುತ್ತೆ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಅಲ್ಲಿ ಸ್ವಲ್ಪ ನಿಮಗೆ ಇನ್ಫೆಕ್ಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಜೊತೆಗೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಬರೋದ್ರಿಂದ ಆ ಒಂದು ನರಳೆ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ದೊಡ್ಡದಾಗಿರೋಂಥ ಒಂದು ನರಳೆ ಆಗಿದ್ದರೂ ಕೂಡ ಒಣಗಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ವೈಟ್ ಕೋಲ್ಗೇಟ್ ಪೇಸ್ಟ್ ಏನಿರುತ್ತೆ ಅದು ಅಂತಲೇ ಹೇಳ್ಬೋದು. ಇಲ್ಲ ಬೇರೆ ಇದೆ ಅಂತಂದರೆ ಅದನ್ನಾದರೂ ನೀವಿಲ್ಲಿ ತೊಗೊಳ್ಬೋದು. ಇನ್ನು ಇದಕ್ಕೆ ನಾನಿಲ್ಲಿ ಒಂದು 2-3 ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾ ಬರುತ್ತಲ್ಲ, ಅಡುಗೆ ಸೋಡಾ ಏನಿರುತ್ತೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಮತ್ತು ವೈಟ್ ಪೇಸ್ಟ್ ಏನಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆರಡು ಮಿಕ್ಸ್ ಆಯಿತು ಅಂದರೆ ಮಾತ್ರ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇನ್ನು ಬೇಕಿಂಗ್ ಸೋಡಾ ಕೂಡ ಅಷ್ಟೇ, ಎಲ್ರಿಗೂ ಗೊತ್ತಿದೆ. ಇದನ್ನು ಅಪ್ಲೈ ಮಾಡೋದ್ರಿಂದನೂ ಕೂಡ ಒಂದು ನರಳೆ ಅಥವಾ ನರಹುಲಿ ಅಥವಾ ಸ್ಕಿನ್ ಟ್ಯಾಗ್ ಅಂತ ಏನು ಕರಿತೀವಿ ಆಡು ಭಾಷೆಯಲ್ಲಿ, ಇನ್ನು ನರಳೆ ಅಂತೇಳಿ ಕೂಡ ಕರೀತಾರೆ, ನರಹುಲಿ ಅಂತೇಳಿ ಕೂಡ ಕರೀತಾರೆ. ನೀವೇನಂತೀರೋ ಅದರ ಮೇಲ್ಗಡೆ ಇದನ್ನು ಹಚ್ಚುತ್ತಾ ಬರೋದ್ರಿಂದ ತುಂಬ ಬೇಗನೆ ಇದು ಆದಂಥ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಬೇಗನೆ ಅಂದರೆ ಉರಿ ಆಗುವಂಥದ್ದು ಅಥವಾ ಅಲ್ಲಿ ಗಾಯ ಆಗುವಂಥದ್ದು ಆ ರೀತಿ ಏನೂ ಆಗೋದಿಲ್ಲ. ತುಂಬ ಬೇಗನೆ ಒಣಗಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ದೊಡ್ಡದಾಗಿದೆ ಅಥವಾ ಈಗ ಆಗಲಿಕ್ಕೆ ಶುರುವಾಗಿದೆ, ತುಂಬ ವರ್ಷಗಳೇ ಆಗೋಗಿದೆ, ಹಾಗೆಯೇ ಅದ್ರ ಪಕ್ಕದಲ್ಲಿ ಮತ್ತೆ ಆಗ್ತಾ ಇದೆ ಅಂದರೆ ಖಂಡಿತ ಇದನ್ನು ನೀವು ಟ್ರೈ ಮಾಡ್ಬೋದು. ಏನು ಉರಿ ಆಗುವಂಥದ್ದು, ಪೇಯ್ನ್ ಆಗುವಂಥದ್ದು ಅಥವಾ ಅಲ್ಲಿ ಬ್ಲಡ್ ಬರೋವಂಥದ್ದು ಈ ರೀತಿ ಏನೂ ಆಗೋದಿಲ್ಲ. ಹಾಗೆಯೇ ಒಣಗಿ ಉದುರಿ ಬೀಳುತ್ತೆ ಮತ್ತು ಚರ್ಮದಲ್ಲಿ ನಿಮಗೆ ಆ ಗುರುತು ಕೂಡ ಉಳಿಯೋದಿಲ್ಲ. ನೋಡಿ, ಹೀಗೆ ಎಲ್ಲಿ ನಿಮಗೆ ನರುಳೆ ಇರುತ್ತಾ ಅಥವಾ ಸ್ಕಿನ್ ಟ್ಯಾಗ್ ಇರುತ್ತೋ ಅದ್ರ ಮೇಲ್ಭಾಗದಲ್ಲಿ ನೀಟಾಗಿ ಹಚ್ಕೊಳ್ಳಿ. ಈ ರೀತಿ 1 ಅಥವಾ 2 ಬಾರಿ ಅಥವಾ ನಿಮಗೆ ತುಂಬ ವರ್ಷಗಳಿಂದ ಇದೆ ಅಂದರೆ 3-4 ಬಾರಿ ಹಚ್ಚುತ್ತಾ ಬರೋದ್ರಿಂದನೂ ಕೂಡ
ತುಂಬ ಬೇಗನೆ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ದಿನಕ್ಕೆ 2 ಅಥವಾ 3 ಬಾರಿ ಈ ಒಂದು ಪೇಸ್ಟನ್ನು ಒಮ್ಮೆ ರೆಡಿ ಮಾಡಿಕೊಂಡು ದಿನಕ್ಕೆ 2ರಿಂದ 3 ಬಾರಿ ಹಚ್ಚಿ ಖಂಡಿತ ನಿಮಗೆ 1 ಅಥವಾ 2 ದಿನದಲ್ಲೇ ನರಳೆ ಅನ್ನೋಂಥದ್ದು ಉದುರಿ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ತುಂಬ ಎಫೆಕ್ಟಿವ್ ಆದಂಥ ಒಂದು ರೆಮಿಡಿ ಆಗಿದೆ. ನಂತರ ನಾನಿಲ್ಲಿ 3ನೇ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ ಒಂದು ವೀಳ್ಯದೆಲೆನ ತೊಗೊಂಡಿದ್ದೀನಿ. ಇದಂತೂ ತುಂಬ ಒಂದು ಮೆಡಿಸಿನಲ್ ಒಂದು ಪ್ರಾಪರ್ಟೀಸ್ ಇರೋವಂಥ ಒಂದು ವೀಳ್ಯದೆಲೆ ಅಥವಾ ಎಲೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಲ್ವ. ಇದನ್ನು ಅಗದು ನುಂಗೋದ್ರಿಂದ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ. ನಮ್ಮ ಒಂದು ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಎಫೆಕ್ಟಿವ್ ಆದಂಥ ಅಂದರೆ ತುಂಬ ಒಳ್ಳೆಯ ಗುಣ ಒಂದು ಉಪಯೋಗವನ್ನು ನೀಡುವಂಥ ಒಂದು ಎಲೆ ಅಂತಲೇ ಹೇಳ್ಬೋದು. ಅದನ್ನು ನಾವಿಲ್ಲಿ ಸ್ಕಿನ್ ಟ್ಯಾಗಿಗೆ ಹಚ್ಚೋದ್ರಿಂದ ಖಂಡಿತ ಅದು ಕೂಡ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ನಾನು ಚೆನ್ನಾಗಿ ಒಂದು ವೀಳ್ಯದೆಲೆನ ಸಣ್ಣದಾಗಿ ಕುಟ್ಟಿ ಅದರ ರಸವನ್ನು ಮಾತ್ರ ತೊಗೊಂಡಿದ್ದೀನಿ. ಚೆನ್ನಾಗಿ ಕುಟ್ಟಬೇಕು. ಕುಟ್ಟಿ ಅದರ ರಸ ಏನು ಬರುತ್ತೆ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕು. ಆ ಒಂದು ತರಿ ಭಾಗ ಏನಿರುತ್ತೆ ಅದನ್ನು ಸಪ್ರೇಟಾಗಿ ತೆಗೆದಾಕ್ಬಿಟ್ಟು ಈ ರೀತಿ ರಸವನ್ನು ತೊಗೊಳ್ಬೇಕು. ಇನ್ನು ಅದ್ರ ಜೊತೆಗೆ ನಾನಿಲ್ಲಿ ಸುಣ್ಣವನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ತಿನ್ನಲಿಕ್ಕೆ ಬಳಸ್ತೀವಲ್ಲ ಆ ಒಂದು ಸುಣ್ಣವನ್ನು ನಾನಿಲ್ಲಿ ಒಂದು 2ರಿಂದ 3 ಚಿಟಿಕೆ ಆಗೋಷ್ಟು ಸುಣ್ಣವನ್ನು ಹಾಕಿಬಿಟ್ಟು, ಅಂದರೆ ಆ ರಸ ಎಷ್ಟಿದೆ ಪ್ರಮಾಣ ನೋಡಿಕೊಂಡು ಸ್ವಲ್ಪ ನೋಡಿ ಈ ರೀತಿ ಗಟ್ಟಿಯಾಗೋವರೆಗೂ ಸುಣ್ಣವನ್ನು ಮಿಕ್ಸ್ ಮಾಡ್ತಾ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ನೀವು ಯಾವ ಸಮಯದಲ್ಲಿ ಹಚ್ಚುತ್ತೀರೋ ಆ ಸಮಯದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಅಂದರೆ ರೆಡಿ ಮಾಡಿದ ತಕ್ಷಣ ಹಚ್ಕೊಳ್ಬೇಕು. ತುಂಬ ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಸುಣ್ಣ ಮತ್ತು ವೀಳ್ಯದೆಲೆ ರಸ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಮಿಶ್ರಣ ಏನು ರೆಡಿಯಾಗಿರುತ್ತೆ ಇದನ್ನು ನೀವು ಎಲ್ಲಿ ನಿಮಗೆ ನರಳೆ ಆಗಿರುತ್ತಲ್ಲ ಆ ಒಂದು ಭಾಗಕ್ಕೆ, ಅಂದರೆ ನೆರಳಿಯ ಮೇಲ್ಗಡೆ ಈ ಒಂದು ಮಿಶ್ರಣವನ್ನು ಹಚ್ಕೊಳ್ಬೇಕು. ಇದನ್ನು ಕೂಡ ಅಷ್ಟೇ ನೀವು ದಿನಕ್ಕೆ 2ರಿಂದ 3 ಬಾರಿಯಂತೆ ಹಚ್ಚುತ್ತಾ ಬನ್ನಿ. ಖಂಡಿತ ಒಂದು 2 ದಿನ ಅಥವಾ 1 ದಿನದಲ್ಲಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಕೂಡ ನಿಮಗೆ ನೋವಾಗುವಂಥದ್ದು, ಉರಿ ಆಗುವಂಥದ್ದು, ಗಾಯ ಆಗುವಂಥದ್ದು ಈ ರೀತಿ ಆಗೋದಿಲ್ಲ. 3 ಟ್ರೈ ಮಾಡಬೇಕು ಅಂತೇನಿಲ್ಲ. 3ರಲ್ಲಿ ಯಾವುದಾರ ಒಂದನ್ನು ನೀವು ಹಚ್ಚಿದ್ರೂ ಸಾಕು. 3ರಲ್ಲಿ ಯಾವುದು ನಿಮಗೆ ಮಾಡ್ಕೊಳ್ಳೋದಕ್ಕೆ ಸುಲಭ ಅನಿಸುತ್ತೋ ಅಥವಾ ಯಾವ ಒಂದು ವಸ್ತುಗಳು ನಿಮಗೆ ತುಂಬ ಬೇಗ ಸಿಗುತ್ತೋ ಅದನ್ನು ರೆಡಿ ಮಾಡಿಕೊಂಡು ತಕ್ಷಣದಲ್ಲೇ ಹಚ್ಕೊಳ್ಳಿ. ಖಂಡಿತ ತುಂಬ ಕಷ್ಟ ಏನಲ್ಲ. ಮಾಡಿಕೊಂಡು ಅಪ್ಲೈ ಮಾಡ್ತಾ ಬನ್ನಿ. ನರಳೆ ಉದುರಿ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ.